ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಾಣಿಜನಿಗೆ ಬಂದಿದ್ದೀವಿ. ಒಂದು ನಿಮಿಷ ರಾಣಿಜರಿಗೆ ಬಂದಿದ್ದೀವಿ. ಸಾರಿ, ಇದು ಮಾಡಿ. ನಾ ಯಾಕೆ ಓಡ್ತಾ ಇದ್ದೀನಿ ಗೊತ್ತಾ? ರೆಡ್ ಹಾಕಿದ್ದೀನಿ, ಆ ಕಡೆ ಗೂಳಿ ಇದೆ, ಗೂಳಿಗೆ ರೆಡ್ ಆಗೋದಿಲ್ಲ. ಅಯ್ಯೋ ಸಾಕಾಯ್ತು ಮಾರೆ ಸಾವು. ಗುರು ಜೀವನದಲ್ಲಿ ಬಾರೋ ಮುಂದೆ ಬಾರೋ, ಜೀವನ ಮುಗಿಯೋದೊಳಗೆ ಕ್ಯಾತನ್ ಮಕ್ಕಿ ಅನ್ಸಲ್ಲ ನೋಡಿ. ಅಲ್ಲಿ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಶಿವಕುಮಾರ್ who has organized this one. ಕೊನೆ ಆಸೆನ ನಾವು ತೀರ್ಸಕ್ಕೆ ಇಲ್ಲಿವರೆಗೂ ಬಂದಿರೋದು. ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ. ಮತ್ತೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಇದೇ ಲಾಸ್ಟ್ ಟ್ರಿಪ್ ಅನ್ಸುತ್ತೆ. ನೋಡಿ ಎಷ್ಟು ಓವರ್ಟೇಕ್ ಮಾಡ್ತಿದ್ದಾರೆ ಈಗ ಅವರು. ಬಟ್ ಅವ್ರಿಗೂ ವಯಸ್ಸಾಗಿದೆ, ಓವರ್ಟೇಕ್ ಮಾಡಿ ಸಾಧ್ಯನೇ ಇಲ್ಲ. We are blessed to have Guru sir with us because ಅವರು ಪಾಪ ಗಾಡಿ ಇಲ್ಲ ಅಂದರೂ ಕೂಡ ನಮ್ಮ ಬಸ್ಸಿಗೆ ಬಂದು ನಮ್ಮ ಒಟ್ಟಿಗೆ ಬಂದು ಅವರ ಕ್ವಾಲಿಟಿ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ. ಗುರು ಸರ್, ಎಸ್ ಸರ್, ಹೌ ಡಿಡ್ ಯು ಫೀಲ್? ವೆರಿ ಎಕ್ಸೈಟೆಡ್. ಜೀವನದ ಏಕತಾನತೆಯಿಂದ ಸೋತು ಹೋಗಿದ್ದ ನಾವು ಇಲ್ಲಿ ಬಂದು ಖುಷಿ, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಮ್ಮ ದಿನದ ಎಲ್ಲ ದಣಿವು ಎಲ್ಲ ಮರ್ತು ಹೋಗಿ ಒಂದು ಆರಾಮದಾಯಕವಾದಂತಹ ಮೈಂಡ್ ಸೆಟ್ಟಿಂದ ಇಲ್ಲಿ ವ್ಯೂ ಎಲ್ಲ ನೋಡಿದಾಗ, ಪ್ರಕೃತಿ ಮಡಿಲಲ್ಲಿ ವ್ಯೂ ನೋಡಿ ತುಂಬ ಖುಷಿ ಆಗ್ತದೆ. ಎಂಜಾಯ್, ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಎಸ್, ಇಟ್ ವಿಲ್ ಡೆಫಿನೆಟ್ಲಿ ಬೂಸ್ಟ್ ನಾಳಿನ ಕೆಲಸಕ್ಕೆ. ಬೂಸ್ಟ್, ಇಟ್ ವಿಲ್ ಇಂಪ್ರೂವ್ ಯುವರ್ ಎನರ್ಜಿ ಆಲ್ಸೋ. ಸೊ ವಿಚ್ ಇಸ್ ದ ಬೈಕ್ ಯು ರೈಡ್ ಸರ್? ಸ್ಪ್ಲೆಂಡರ್ ಅಂತ ಇದೆ, ಸೂಪರ್ ಆಗಿದೆ. ಸ್ಪ್ಲೆಂಡರ್ ಅಂತ ಕರಿತೀವಿ. ಓಪನ್ ಕಾರಲ್ಲಿ ಕ್ಯಾತನ್ ಮಕ್ಕಿ. ಸೊ ಇಲ್ಲಿ ನಮ್ಮ ಗುರು ಇದ್ದಾರೆ ನಮ್ಮೊಟ್ಟಿಗೆ. ಇದು ಆ್ಯಕ್ಚುಲಿ ಸ್ಟೇ ರೈಡ್ ಅಂತ ಫಸ್ಟ್ ರೈಡ್ ಮಾಡ್ತಾ ಇರೋದು ನಾವು. ಸೊ ಗುರು, ವಿಚ್ ಬೈಕ್ ಯು ರೈಡ್ ಮ್ಯಾನ್? ಐ ರೈಡ್ NS 200. ದಟ್ ವಾಸ್ ಮೈ previous vehicle. Yes. Before this Himalaya. Yes. Okay, what is the bike ride for you? It's just another life. Yes. ಯಾಕೆ, why you wanted to ride? ಬಿಕಾಸ್ ಬೇರೆ ಬೇರೆ ಏನೋ ಇದೆಯಲ್ಲ, ನೀನು ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು. ಬೈಕ್ ಯಾಕೆ? ಬಸ್ಸು ಕಾರು ಎಲ್ಲ ಡ್ರೈವ್ ಮಾಡೋದು ಬೇರೆಯವರು, ಅಲ್ಲಿ ನಮಗೆ ಫೀಲ್ ಏನು ಬರಲ್ಲ. ಸೊ ಬೈಕಲ್ಲಿ ನಾವು ಎಂಜಾಯ್ ಮಾಡ್ಬೋದು. ನಾವೇ ಬೈಕ್ ಓನರು, ನಾವೇ ಡ್ರೈವರು, ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬೋದು. ಆ ಬ್ಯೂಟಿನ, ಆ ಸೌಂದರ್ಯನ, ಪ್ರಕೃತಿ ಸೌಂದರ್ಯನ ಎಲ್ಲಿ ಬೇಕಾದ್ರೂ ಸವಿಬೋದು. ಓಕೆ, ಹಾಗಾಗಿ ಬೈಕ್ ರೈಡ್ ಅವಾಗ ಮಾಡ್ತಾ ಇರ್ತೀವಿ. ಓಕೆ, ಸೊ ವಿಚ್ ಈಸ್ ಯುವರ್ ಫೇವ್ರೆಟ್ ಡೆಸ್ಟಿನೇಷನ್ ವಿಚ್ ಯು ಹ್ಯಾವ್ ಗಾನ್ ಆರ್ ವಿಚ್ ಯು ವಾಂಟೆಡ್ ಟು ಗೋ? ಮಂಡಲ್ಪಟ್ಟಿ. ಓಕೆ, ಮುಂದೊಂದು ದಿನ ನಿನ್ನ ಮಂಡಲ್ಪಟ್ಟಿ ಕೂಡ ಕರ್ಕೊಂಡು ಹೋಗ್ತೀನಿ, ಆಗಿದ್ದಾಗಲಿ, ಆಯ್ತಾ? ಏನು ಬೇಕಾದ್ರೆ ಆಗಲಿ, ಈ ಜೀವನದಲ್ಲಿ ಎಲ್ಲ ಅನುಭವಿಸ್ಬಿಡ್ಬೇಕು. ಸೊ ಇವತ್ತು ಎಲ್ಲಿದ್ದೀವಿ? ಇವತ್ತು ನಾವಿದ್ದೀವಿ ಕ್ಯಾತನ್ ಮಕ್ಕಿ. ಬ್ರೇಕ್ಫಾಸ್ಟ್ ಇನ್ನೊಂದು 15 ಕಿಲೋಮೀಟರ್. ಸೊ ಈಗ ಜಿತಿನ್ ಈಸ್ ವಿತ್ ಅಸ್ ಟುಡೇ. ಇವರು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದಾರೆ ವೆಹಿಕಲ್ನ. ಜಿತಿನ್, ವಿಚ್ ಬೈಕ್ ಯು ಹ್ಯಾವ್ ಮ್ಯಾನ್? Royal Enfield Scram 440. So whether you are enjoying your ride? Yes, really enjoying. This is my first time, so I am really enjoying. Okay, so what is the bike ride for you? I know this is your first ride, but First still ride. you can tell. This is my first ride. From today, I will come regularly. Oh Yes. my God! So we got one guy who can come with us, permanent rider with us. Yes. ಬ್ಯಾಂಕರ್ ಬನ ಬೈಕರ್. ಬ್ಯಾಂಕರ್ ಬನ ಬೈಕರ್. Okay, so Maria, heaven. ನೋಡಿ ಹೆಂಗಿದೆ. ಏಯ್ ಗುರು, ಹೌ ಆರ್ ಯು? ಸೊ ಇವತ್ತು ನಮ್ಮೊಟ್ಟಿಗಿದ್ದಾರೆ ಶಿವ. ಆ್ಯಕ್ಚುಲಿ ನಮ್ಮ ಜೊತೆ ಫಸ್ಟ್ ರೈಡ್ ಮಾಡ್ತಾ ಇರೋದು. ಸೊ ಶಿವ, ವಿಚ್ ಬೈಕ್ ಯು ಓನ್ ಮ್ಯಾನ್? ಮೆಟ್ಯೂರ್ 350. ಓಕೆ. ಸೊ ಆ್ಯಕ್ಚುಲಿ ನನಗೆ ಅದು ಒನ್ ಆಫ್ ದಿ, ಅಂದರೆ ಬೈ ಮಾಡುವಾಗ ನನಗೆ ಆಗುತ್ತೋ ಇಲ್ಲೋ ಅಂತ ಡೌಟ್ ಎಲ್ಲ ಇತ್ತು. ಬಟ್ ಸ್ವಲ್ಪ ಪುಷ್ ಮಾಡಿದ್ರು, ಆಗತ್ತೆ, ಯಾಕಾಗಲ್ಲ, ಯು ಕ್ಯಾನ್ ಬೈ. ಆ್ಯಂಡ್ ನನಗೆ ಟ್ರಾವೆಲಿಂಗ್ ಅಂದರೆ ನಾಟ್ ಲೈಕ್ ಪ್ಯಾಷನ್ ಆ ಥರ ಏನೂ ಇಲ್ಲ ಪರ್ಟಿಕ್ಯುಲರ್ಲಿ. ಬಟ್
ಐ ವಾಂಟ್ ಟು ಡೂ ಸಮಥಿಂಗ್, ಐ ವಾಂಟ್ ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಸೊ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟ್ರಿಪ್ ಆಫ್ ರೋಡ್ ಟ್ರಿಪ್ ಆಯಿತು, ಆನ್ ರೋಡ್ ಆಯಿತು, ಆಲ್ಮೋಸ್ಟ್ ಫಾರೆಸ್ಟ್ ಎಲ್ಲ ಥರದ್ದು ಆಗಿದೆ. ಈಗ ನಡ್ಕೊಂಡು ಹೋಗ್ತಾ ಇದ್ವಿ, ಆ ಥರದ್ದೆಲ್ಲ ಟ್ರಿಪ್ಪೆಲ್ಲ ಆಯಿತು. ಆ್ಯಂಡ್ ಒಳ್ಳೆ ಮೆಮೊರಿ ಆ ಥರ ಅಂದ್ಕೋಬೋದು ನಾನು. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. So how you are feeling about your Meteor? Because that is one of the cruising bike. So I feel it is good for you. What you are feeling about your vehicle? ಆಲ್ಮೋಸ್ಟ್ ಎಸ್ಟರ್ಡೇ ಅರೌಂಡ್ 350 ಕಿಲೋಮೀಟರ್ಸ್ ರೈಡ್. ಸೊ ನನಗೇನೋ ಒಂದು ಸ್ಟ್ರೈನ್ ಅಂದರೆ ಎಲ್ಲಿಗೋ ಬಂದುಬಿಟ್ಟಿದ್ದೀನಿ ಮಾರ, ಬೆನ್ನು ನೋವಿದೆ ಅದು ಇದು ಅಂತ ಆ ಥರ ಏನೂ ಅನಿಸಿಲ್ಲ. ವೆರಿ ಕಂಫರ್ಟ್ ಆ್ಯಂಡ್ ಕೂಲ್. ಹೌದು, ಆ ಥರ ಫೀಲ್ ಆಗಲ್ಲ ಆ್ಯಕ್ಚುಲಿ, ಬಿಕಾಸ್ ಯು ಹ್ಯಾವ್ ಟೇಕನ್ ಎ ವೆರಿ ಗುಡ್ ವೆಹಿಕಲ್ ಆ್ಯಕ್ಚುಲಿ. ಸೊ ಈವನ್ ಐ ಟು ಹ್ಯಾಪಿ ವಿತ್ ದಟ್. So only one thing, ground clearance is little less compared to Himalaya or some other. Maybe that bikes is for only for off-roads comparatively. Even though it is like a cheetah. ಅಲ್ಲ, ನೀವು ಆ್ಯಕ್ಚುಲಿ ಬೇಸಿಕ್ ಆಫ್ ರೋಡ್ ಯು ಕ್ಯಾನ್ ಡೂ ಇಟ್ ವಿತ್ ದಟ್ ಆಲ್ಸೋ. ವಿ ಹ್ಯಾವ್ ಡನ್ ಇಟ್. ಸೊ ಇನ್ನು ವಿಚ್ ಈಸ್ ಯುವರ್ ಫೇವ್ರೆಟ್ ಡೆಸ್ಟಿನೇಷನ್ ವಿಚ್ ಯು ಹ್ಯಾವ್ ಟು ಕವರ್ ಇನ್ Ladakh? Okay, for me actually Ladakh is there, but I don't know it's happened or not. So be prepared. Next year I will take you there also. We'll see. Yes. Definitely. Okay, thank you Shiva. Many more to go. Bye, thank you. ಇಲ್ಲಿ ಶಶಿ ನೋಡಿ is basically good boy. Today very good boy. ಅಜ್ಜಿಲೇಹದ ಪರಿಣಾಮ. ಸೊ ನಮ್ಮೊಟ್ಟಿಗೆ ಶಶಿ ಬಂದಿದ್ದಾರೆ ಇವತ್ತು ಕ್ಯಾತನ್ಮಕ್ಕಿಗೆ. ಸೊ ಈ ಆಲ್ಸೋ ಪರ್ಚೇಸ್ಡ್ ದಿ ಬೆಸ್ಟ್ ಬೈಕ್ ಇನ್ ದ ರೀಸೆಂಟ್ ಟೈಮ್ಸ್. ಯಾವುದು ಶಶಿ ನಿಮ್ಮ ಬೈಕು? ಸ್ಕ್ರಾಮ್ ರಾಯಲ್ ಎನ್ಫೀಲ್ಡ್ ಸ್ಕ್ರಾಮ್ 440. ಯಾಕಂದರೆ 411 ಈಸ್ ಓಲ್ಡರ್ ಸ್ಪೋರ್ಟ್ಸ್ ಬೈಕ್. ಸೊ ಇಟ್ಸ್ ಬೀನ್ ಮೋರ್ ದೆನ್ ಟೂ ಮಂತ್ಸ್ ಯು ಹ್ಯಾವ್ ಪರ್ಚೇಸ್ಡ್. ಹೌ ಯು ಆರ್ ಫೀಲಿಂಗ್? ಹೇಗೆ ಅನಿಸ್ತಾ ಇದೆ ನಿಮ್ಮ ಬೈಕ್? ಇಟ್ಸ್ ವೆರಿ ನೈಸ್ ಆ್ಯಂಡ್ ಗುಡ್. ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ಬೋತ್ ಇಟ್ಸ್ ಗುಡ್. ಓಕೆ, ಅದಕ್ಕೆ ಜೆಲ್ ಸೀಟ್ಸ್ ಬೇರೆ ಹಾಕ್ಸಿದ್ಯಾ? ವಿತ್ ಕುಷನ್ ಸೀಟ್ಸ್. Yes, it's nice. This is the first off-road bike ride. It's very nice and very beautiful scenery. ಈ ಕಡೆ ಬಾ, ಸೀನರಿ ಏನೋ ಕಾಣುತ್ತೆ. Yes. So in my background, now it's what a good location, beautiful. Nice. ಓಕೆ, ಸೊ ಈಗ ನೆನ್ನೆ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಮೋಸ್ಟ್ಲಿ ಇದೇ ಫಸ್ಟ್ ರೈಡ್ ಅನ್ಸುತ್ತೆ. ಇದೇ ಫಸ್ಟ್ ರೈಡು. ಅದರಲ್ಲೂ ಆಲ್ಮೋಸ್ಟ್ ಮೋರ್ ದೆನ್ 300 ಕಿಲೋಮೀಟರ್ಸ್ ರೈಡ್ ಫಸ್ಟ್ ಡೇ. ಸೊ ಹೌ ಡಿಡ್ ಯು ಫೀಲ್? ಇಟ್ಸ್ ವೆರಿ ನೈಸ್ ಆ್ಯಂಡ್ ಗುಡ್ ರೈಡಿಂಗ್ ಫೀಲ್. ಸೊ ನೆಕ್ಸ್ಟ್ ಎಲ್ಲಿ ರೈಡ್ ಮಾಡ್ಬೇಕಂತಿದ್ದೀರಿ? ನೆಕ್ಸ್ಟ್ ನೀವು ಎಲ್ಲಿ ಹೇಳ್ತೀರೋ ನಿಮ್ಮ ಜೊತೆ ನಾವು ಅಲ್ಲಿ ಬರ್ತಾ ಇರ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಶಾರ್ಟ್ ರೈಡ್ಸ್ ಮಾಡಿದ್ದೀವಿ. ಫಸ್ಟ್ ಸ್ಟೇ ರೈಡ್. ಸೊ ಇನ್ನು ಮೆನಿ ಮೋರ್ ಟು ಗೋ. ನಾವು ನಮ್ಮ ಎಲ್ಲ ರೈಡ್ಸ್ಗೂ ನೀವು ಜಾಯ್ನ್ ಆಗಬೇಕು. ಹಾಗೆ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಶಶಿ. ಥ್ಯಾಂಕ್ ಯು. ರಾಣಿ ಜೆರಿ ಹತ್ತುವ ಸಮಯ ಬಂದಿದೆ. ಲೆಫ್ಟ್ ಇಲ್ಲಿ ನೋಡಿ ನಮ್ಮ ಟ್ರೂಪ್. ಸೊ ಹಿಯರ್ ನಮ್ಮೊಟ್ಟಿಗೆ ಇದ್ದಾರೆ ಅನಿರುದ್ಧ್. ಇವ್ರನ್ನ ನಮ್ಮ ಆಲ್ರೆಡಿ ಕಪಲ್ ಆಫ್ ರೈಡ್ಸಲ್ಲಿ ನೀವು ನೋಡಿದ್ದೀರಿ. ಉತ್ತರಿ ಬೆಟ್ಟಕ್ಕೆ ಅಲ್ಲಿ ಕೂಡ ನಾವು ವಿ ಹ್ಯಾವ್ ಡನ್ ಬೈಕರ್ಸ್ ಇನ್ನರ್ ವಾಯ್ಸ್, ಅಲ್ಲಿ ಕೂಡ ಇವರು ಮಾತಾಡಿದ್ದಾರೆ. ಓಕೆ ಅನಿರುದ್ಧ್, ವಿಚ್ ಬೈಕ್ ಯು ರೈಡ್? At present, I ride the Himalayan 450. Okay. Been riding this for about 2 years. Graduated from a unicorn, but the feeling still remains. The excitement to travel around. ಈ ಥರ ಬ್ಯೂಟಿಫುಲ್ ವ್ಯೂಸ್ ನೋಡೋದು, ಬೇರೆ ಬೇರೆ ಜಾಗಗಳು ನೋಡೋದು, ಗೆಳೆಯರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೊಸ ಗೆಳೆಯರು ಮಾಡ್ಕೊಳ್ಳೋದು, ಅದೇ ಲೈಫ್ ಇರೋದು. 9 to 5 ಅಂತ ಹೇಳ್ತೀವಿ, ಅದನ್ನ 8 to 10 ನೀವೇ ಎಕ್ಸ್ಟೆಂಡ್ ಮಾಡ್ತೀವಿ. ವೀಕೆಂಡ್ ಟೈಮಲ್ಲಿ ಈ ಥರ ಅವಾಗ ಹೊರಗೆ ಬಂದು ನಮ್ಮನ್ನು ನಾವೇ ಕಂಡ್ಕೊಳ್ಳೋದ್ರಲ್ಲೇ ಇರೋ ಮಜಾ ಇರೋದು. ಹೌದು. ಸೊ cheers. So what is a bike ride for you? Bike is a tool. Visiting places is the most important thing to do. You find yourself, and the tool should be one of something which is like the extension driving of yourself. force. Yes, exactly. It should be an extension of yourself. Yes. And I feel traveling is the most motivation, and the most efficient and fun way to do it is on a bike. Hence biking. Yes. Which is your favorite place in Karnataka, which you have visited or about to visit? No, I like all the places. Okay. So I think this view is really precious.
the Kudremukha and the drive to Chikmagalur was nice. So again, more if you ask whether you are a mountain person or a beach person, I would say I'm a world person. Okay. Anything and everything is really good. Yes, Look at this view. There's nothing to complain. Peaceful. There is peace here. There is serenity here. Of course, there are people making reels behind, and we are also making reels, but there is a lot of difference. we are the pollution. Exactly. Okay, Of course, Anirudh. thank you so much for inviting me and getting me here. You just started, so many more to go. Yeah, always. There's always a comma. Yes. Never a full stop. Yes. Thank you, Anirudh. ನೋಡಿ ಈ ಗಾಡಿ ಇಷ್ಟು ಚಂದ ಉಂಟಲ್ಲ, ಬಟ್ ಇವರು ಅದರ ಮಾನ ತೆಗಿತಾ ಇದ್ದಾರೆ. ಎವ್ರಿ 50 ಕಿಲೋಮೀಟರ್ಸ್ ಅದಕ್ಕೆ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದಾರೆ. ಫೋಟೋ ತಗೋ ಸರ್. ಆಯಿತು, ಇಲ್ಲಿ ನಮ್ಮ ಮಧು ಇದ್ದಾರೆ. ಅವರು ಫ್ಯೂ ವರ್ಡ್ಸ್ ಅಬೌಟ್ ಕ್ಯಾತನ್ ಮಕ್ಕಿ. ನಮ್ದು ವರ್ಡ್ಸ್ ಬರೋದಿಲ್ಲ ಈಗ. ಜಸ್ಟ್ ಫೀಲ್ ಇಟ್ ಅಷ್ಟೇ. ಯು ಫೀಲ್ ಇಟ್, ಬಟ್ ವಿಡಿಯೋ ರೆಕಾರ್ಡ್ ಮಾಡಬೇಡ ಮರೆ ಸಾವು. ನೋಡಿದ್ರೆ ದೇವರ ಆಶೀರ್ವಾದ ಇಲ್ಲ, ಅವ್ರು ಮಾತಾಡಬೇಕು ಅಬೌಟ್ ದಿಸ್ ಪ್ಲೇಸ್, ಬಿಕಾಸ್ ಸೆಕೆಂಡ್ ಟೈಮ್ ಯು ಆರ್ ಕಮಿಂಗ್ ಟು ಕಳಸ, ಬಟ್ ಕ್ಯಾತನ್ ಮಕ್ಕಿ ಫಾರ್ ದ ಫಸ್ಟ್ ಟೈಮ್. ಕ್ಯಾತನ್ ಮಕ್ಕಿ I don't think everybody should come. Yep, off-roading is an amazing experience. Everybody should experience irrespective of age. Yes. ನನಗಂತರೂ ಎಲ್ಲ ಮೂಳೆಗಳು ಇದಾವೆ ಅಂತ ಈಗ ಗೊತ್ತಾಯ್ತು. ಬದುಕಿ ಮೇಲ್ ಬಂದಿದ್ದೀನಿ, ವಾಪಸ್ ಕೆಳಗಡೆ ನಾವು ಕರ್ಕೊಂಡು ಹೋಗ್ತೀವಿ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಎವ್ರಿಬಡಿ ಶುಡ್ ಕಮ್. ಕ್ಯಾತನ್ ಮಕ್ಕಿನ ಒಂದು ಪ್ರವಾಸಿಗರ ಸ್ಥಾನ ಮಾಡಲೇಬೇಕು. ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಷ್ಟೇ. ಯು ಕೆನಾಟ್ ಎಕ್ಸ್ಪ್ಲೇನ್ ಹಿಯರ್. ಸೊ ವಾಟ್ ಈಸ್ ಟಾಕಿಂಗ್ ಅಬೌಟ್ ದ ವ್ಯೂ ವಿಚ್ ಇಸ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ನಾವು ಯಾಕೆ ಕ್ಯಾತನ್ ಮಕ್ಕಿಗೆ ಬರಬೇಕಂದ್ರೆ, ಯು ಜಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್. ನಿಮಗೆ ಕ್ಲೌಡ್ಸ್ ಇಲ್ಲ, ಬಟ್ ಯು ಕ್ಯಾನ್ ಸಿ ದ ವ್ಯೂ. ಇಲ್ಲಿ ನಮ್ಮೊಟ್ಟಿಗಿದ್ದಾರೆ ಅರುಣ್, ಹೂ ಇಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಫಾರ್ ಮೆನಿ ರೀಸನ್ಸ್. ಸೊ ಅರುಣ್, ನೀ ಹೇಳ, ಯಾವ ಬೈಕ್ ನೀವು ಓಡಿಸ್ತಿ? ಫ್ರೆಂಡ್ಸ್, ನಾನು ಹಿಮಾಲಯನ್ 411 ಓಡಿಸ್ತೇನೆ. ಸುಮಾರು 3-4 ವರ್ಷದಿಂದ ಓಡಿಸ್ತಾ ಇದ್ದೇನೆ. ಬಟ್ ಆಲ್ಮೋಸ್ಟ್ ನಾನು ಈ ಥರ ಟ್ರಿಪ್ಸ್ ಎಲ್ಲ ಆಲ್ಮೋಸ್ಟ್ ಅಷ್ಟು ಲೈಕ್ ಮಾಡ್ತಿದ್ದಿಲ್ಲ. ಡ್ಯೂ ಟು ಶಿವಣ್ಣನ ಸವಾಸದಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಇನ್ಮೇಲೆ ಈ ಥರ ತುಂಬ ಕಡೆ ಮಾಡೋ ಪ್ಲಾನಿಂಗ್ ತುಂಬ ಇದೆ. ಸೊ ಇನ್ಮೇಲೆ ಎಲ್ಲ ಟ್ರಿಪ್ಪಲ್ಲೂ ನಾನು ನಿಮ್ಗೆ ಸಿಗ್ತೇನೆ. ಓಕೆ, ಡೋಂಟ್ ವರಿ, ನಮ್ಮ ಜೊತೆ ಸೇರಿದ್ಯಾ? ನಾವು ಹಾಳು ಮಾಡಲಿಕ್ಕೆ ಏನೇನೆಲ್ಲ ಆಗುತ್ತೋ ಅದೆಲ್ಲ ಮಾಡ್ತೀವಿ. ಇನ್ಮೇಲೆ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡಗೆ ಮರ್ಯಾದೆ ಎಷ್ಟು ಮುಖ್ಯನೋ ಹಾಗೆ ನಮಗೆ ಈ ಮೆಮೊರೀಸ್ ಅಂಡ್ ಟ್ರಿಪ್ ಕೂಡ ಅಷ್ಟೇ ಮುಖ್ಯ ಆಗಿದೆ. ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಇನ್ನೂ ತುಂಬ 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 ಟ್ರಿಪ್ಸ್ ಮಾಡ್ತೇವೆ, ಹಾಗೆ ತುಂಬ ಮೆಮೊರೀಸ್ನ ಕಲೆಕ್ಟ್ ಮಾಡ್ತೇವೆ. ಎಸ್ ಓಕೆ, ಥ್ಯಾಂಕ್ ಯು. ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಅರುಣ್. ಇನ್ನೂ ಮದುವೆ ಆಗಿಲ್ಲ, ಸೊ ಯು ಹ್ಯಾವ್ ಅ ಲಾಟ್ ಆಫ್ ಟೈಮ್ ಟು ಎಕ್ಸ್ಪ್ಲೋರ್. ಅದಕ್ಕೆ ಮದುವೆ ಆಗ್ತಿಲ್ಲ, ಟು ಎಕ್ಸ್ಪ್ಲೋರ್ ಮೋರ್. ಸುಜಯ್ ಬಾಯಿಲ್ ಬಾ. ಹಿಯರ್ ನಾಟ್ ಯು, ಬೇಡವಾ? ನೋಡಿ, ಸ್ವಲ್ಪ ನಾಚ್ಕೊಳ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲ, ಅವನಿಗೆ ಬೇರೆ ಕಾರಣಗಳಿದೆ. ಸ್ವಲ್ಪ ನಾಚಿಕೆ ಜಾಸ್ತಿ.